ಒಂದು ಹೊಸ ಪಾತ್ರ ಕಲಾವಿದರ ಜೀವನದಲ್ಲಿ ಒಂದು ಹೊಸ ಸ್ಥೈರ್ಯವನ್ನು ತುಂಬುತ್ತೆ. ಇವತ್ತು ಗವಿಪುರಂನಲ್ಲಿ ಸೀತಾರಾಮ ರಾಜು ಮುಹೂರ್ತ ಪೂಜೆ ನೆರವೇರಿತು. ಚಿತ್ರದ ನಟಿ ಪ್ರಿಯಾಂಕಾ ಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಂದಷ್ಟು ಒಳ್ಳೆ ಕಂಟೆಂಟ್ಗಳ ಭಾಗವಾಗಬೇಕು ನಾನು ಅನ್ನುವಂಥ ಒಂದು ಆಸೆಯ ಓಟದಲ್ಲೇ ನಮ್ಮ ಜೊತೆ ಮಾತಿಗೆ ಇಳಿದಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಪ್ರಿಯಾಂಕಾ ಅವರೇ, ಯಾವಾಗಲೂ ಒಂದು ಸರ್ಚ್ ಇದ್ದೇ ಇರುತ್ತೆ, ಒಳ್ಳೆ ಪಾತ್ರಗಳನ್ನು ಮಾಡಬೇಕು ಅನ್ನೋವಂಥದ್ದು. ನಿಮ್ಮದು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ನಿಧಾನಕ್ಕೆ ಇಂಡಸ್ಟ್ರಿಯಲ್ಲೂ ಕೂಡ ಬ್ಯುಸಿ ಆಗ್ತಾ ಇದ್ದೀರಾ ನೀವು. ಈ ಸಿನಿಮಾಗೆ ನೀವು ಹೇಗೆ ಕರೆಕ್ಟ್ ಆದರೆ? ನನಗೆ ಇದು ಅನೌನ್ಸ್ಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ಸರ್ದು ನಮ್ಮದು ಅಂದೊಂದಿತ್ತು ಕಾಲ ಅನ್ನೋದು ಸಿನಿಮಾ ನಾನು ನೋಡಿದ್ದೆ. ಆ್ಯಂಡ್ ಅದ್ರ ಸಾಂಗು ಕೂಡ ವೈರಲ್ ಆಗಿತ್ತು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಅದ್ರ ಶಬ್ದ ನಮಗೆ ಎಲ್ರಿಗೂ ಕೇಳಿತ್ತು, ಈ ಥರ ಒಂದು ಒಳ್ಳೆ ಸಿನಿಮಾ ಅನ್ನೋದು. ಸೊ ಸರ್ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಮಾಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಂಗೆ ಕಾಲ್ ಬರುತ್ತೆ ಅಂತ. ಫಾರ್ಚುನೇಟ್ಲಿ ನಂಗೆ ಕಾಲ್ ಬರುತ್ತೆ. ಹೋಗಿ ನಾನು ಕತೆ ಇಂಟರ್ವಲ್ ಬ್ಲಾಕ್ವರೆಗೂ ಮಾತ್ರ ನಂಗೆ ಕತೆ ಹೇಳ್ತಾರೆ. ಅದಾದಮೇಲೆ ನಾನು ಇನ್ನೂ ಹೋಲ್ಡಲ್ಲೇ ಇಟ್ಟಿರ್ತಾರೆ, ಯಾಕೆಂದರೆ ಒಂದು ಲುಕ್ ಟೆಸ್ಟ್ ಮಾಡಬೇಕು ಅನ್ನೋದಿರುತ್ತೆ ಈ ಪಾತ್ರಕ್ಕೆ. ಅವ್ರು ಪರ್ಟಿಕ್ಯುಲರಾಗಿ ಸೀತಾ ಅನ್ನೋ ಪಾತ್ರನ ಒಂದು ಪರ್ಟಿಕ್ಯುಲರಾಗಿ ನೋಡ್ತಾ ಇದ್ದಾರೆ. ಸೊ ಆ ಒಂದು ಭರತನಾಟ್ಯ ಕಾಸ್ಟ್ಯೂಮಲ್ಲಿ ನನ್ನನ್ನು ಲುಕ್ ಟೆಸ್ಟ್ ಮಾಡಿ ಅವ್ರಿಗೆ ಇಷ್ಟ ಆಗಿ ಕೊನೆಗೆ ನನಗೆ ಕಂಪ್ಲೀಟ್ ಸ್ಟೋರಿ ಹೇಳಿದಾಗ, ಅದು ಹೇಳೋಕ್ಕಿಂತ ಮುಂಚೆನೇ ಒಂದು ಇಂಟರ್ವಲ್ ಬ್ಲಾಕ್ವರೆಗೂ ಹೇಳಿ ನಾನು ಮನೆಗೆ ಬಂದಾಗಲೇ ಒಂದು 2-3 ದಿನ ನನಗೆ ಆ ಕ್ಯೂರಿಯಾಸಿಟಿ ಅನ್ನೋದಿತ್ತು. ನೆಕ್ಸ್ಟ್ ಏನಾಗ್ಬೋದು, ನನಗಿನ್ನೂ ಹೇಳಿಲ್ವಲ್ಲ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಮಾಡ್ತೀನೋ ಬಿಡ್ತೀನೋ ಅಟ್ಲೀಸ್ಟ್ ಕೇಳಬೇಕು ಅನ್ನೋದಿತ್ತು. ಸೊ ಲಕ್ಕಿಲಿ ಆಮೇಲೆ ನನಗೆ ಫುಲ್ ಕತೆ ಹೇಳ್ತಾರೆ, ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಈ ಸಿನಿಮಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಒಂದು ಒಳ್ಳೆಯ ಮಾದರಿ ಕೊಡುತ್ತೆ ಸೊಸೈಟಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಟಿಗೂ ನೃತ್ಯಗಾರ್ತಿಯಾಗಿ ಒಂದು ಸಲ ತೆರೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋವಂಥ ಒಂದು ಆಸೆ ಇರಬಹುದು. ತುಂಬ ಜನ ಲೆಜೆಂಡ್ಸ್ಗಳು ಡ್ಯಾನ್ಸ್ ಮೂಲಕನೇ ತೋರಿಸ್ಕೊಂಡಿದ್ದಾರೆ, ಸ್ಕ್ರೀನ್ ಮೇಲೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಭರತನಾಟ್ಯ ಕಲ್ತಿದ್ದಾರಾ? ಭರತನಾಟ್ಯ ನಾನು 10th ಸ್ಟ್ಯಾಂಡರ್ಡ್ವರೆಗೂ ಹೋಗ್ತಾ ಇದ್ದೆ. ಅದಾದಮೇಲೆ ನನಗೆ ಪ್ರಾಕ್ಟೀಸ್ ತಪ್ಪೋಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಸರಿಗೂ ಕೂಡ ತುಂಬ ಆನೆಸ್ಟಾಗೆ ಹೇಳಿದ್ದೀನಿ, ನನಗೆ ಟಚ್ ಇಲ್ಲ, ಸ್ಕೂಲಲ್ಲಿ ಮಾಡಿದ್ದಷ್ಟೇ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ನಾನು ಅಷ್ಟು ಆನೆಸ್ಟಾಗಿ ಓಪನಾಗಿ ಹೇಳಿದ್ದಕ್ಕೆ. ಆ್ಯಂಡ್ ಇವಾಗ ನನಗೆ ಪ್ರಾಕ್ಟೀಸ್ ಕೊಡೋದಕ್ಕೂ ಕೂಡ ಒಂದಷ್ಟು ವರ್ಕ್ಶಾಪ್ಸ್ ಅರೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಎಫರ್ಟು ಆ್ಯಂಡ್ ನಾನು ಮಾಡಬೇಕು ಅನ್ನೋದೊಂದು ಶ್ರಮ ಹಾಕಿದ್ರೆ ಇಟ್ ವಿಲ್ ಕಮ್ ಔಟ್ ಗುಡ್. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಪೋಸ್ಟರೋ ಟೀಸರೋ ಸಾಂಗ್ ಬಂದಾಗ ಹೀರೋ ಹೀರೋಯಿನ್ ಕೆಮಿಸ್ಟ್ರಿನ ತುಂಬ ಹೊಗಳಕ್ಕೆ ಎಲ್ಲರೂ ಕೂಡ ಮುಂದೆ ಬರ್ತಾರೆ. ಆದರೆ ಇಲ್ಲಿ ಮುಹೂರ್ತ ಪೂಜೆಯಲ್ಲೇ ನಿಮ್ಮ ಮತ್ತು ಕಾರ್ತಿಕ್ ಮಹೇಶ್ ಅವರ ಕೆಮಿಸ್ಟ್ರಿ ಬಗ್ಗೆ ತುಂಬ ಡಿಸ್ಕಷನ್ ಆಗ್ತಾ ಇದೆ. ಕೆಲವರು ಕ್ಯೂಟ್ ಆಗಿದೆ ಅಂತ ಇದ್ದಾರೆ, ಮುದ್ದಾಗಿ ಕಾಣಿಸ್ತಾ ಇದೆ ಈ ಪೇರು ಅಂತ. ಅವರು ಕೂಡ ಒಂದಷ್ಟು ಪಾತ್ರಗಳ ಸರ್ಚಲ್ಲೇ ಇದ್ದಾರೆ. ಬಿಗ್ ಬಾಸ್ ವಿನ್ ಆದಮೇಲೆ ಒಳ್ಳೆ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ನಿಮ್ಮಿಬ್ಬರ ವರ್ಕ್ ನೇಚರ್ ಹೇಗಿರ್ಬೋದು ಸಿನಿಮಾದಲ್ಲಿ, ನಿಮ್ಮ ಮಾತುಕತೆಗಳು, ಡಿಸ್ಕಷನ್ಗಳು? ಇಲ್ಲ, ಆ್ಯಕ್ಚುಲಿ ಫಸ್ಟ್ಲಿ ಥ್ಯಾಂಕ್ಸ್, ಎಲ್ಲರೂ ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇರೋದಕ್ಕೆ ಖುಷಿ ಆಗುತ್ತೆ. ಇನ್ನು ಮೂವಿ ರಿಲೀಸ್ ಆದಾಗ ಅಥವಾ ಸಾಂಗ್ಸ್ ರಿಲೀಸ್ ಆದಾಗ ಇನ್ನಷ್ಟು ಪ್ರೀತಿಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ನಮ್ದು ಇನ್ನೂ ಏನು ವರ್ಕ್ಶಾಪ್ಸ್ ಏನೂ ಸ್ಟಾರ್ಟ್ ಆಗಿಲ್ಲ. ನಾನು ಕಾರ್ತಿಕ್ ಅವ್ರನ್ನ ಆಲ್ಮೋಸ್ಟ್ ಸ್ಕೂಲ್ ಅಂದರೆ ತಪ್ಪಾಗುತ್ತೆ, ಬಟ್ ಸ್ಟಿಲ್ ಚಿಕ್ಕ ವಯಸ್ಸಿಂದಲೂ ನಾನು ಅವ್ರನ್ನ ಸೀರಿಯಲ್ಲು ತುಂಬಾ ಬೇಗ ಬಂದಿದ್ದರು ಅನಿಸುತ್ತೆ ಅವರು ಕೂಡ. ಸೊ ಅವಾಗಿಂದಲೂ ನೋಡ್ಕೊಂಬಂದಿದ್ದೀನಿ. ಇವತ್ತು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಈ ಆರ್ಡಿನರಿ ಲೈಫ್ ಕಾಣಿಸ್ತಾ ಇದೆ ಪೋಸ್ಟರಲ್ಲಿ, ಅವರು ಹಣ್ಣಿನ ಗಾಡಿ ಮೇಲೆ ಮಲಕ್ಕೊಂಡಿರೋ ಅಂಥದ್ದು. ಈ ಹೀರೋ ಡೆಫಿನೇಷನ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಮುಂಚೆ ಒಂಥರ ಇತ್ತು 80sಲ್ಲಿ 90sಲ್ಲಿ. ಈಗ ತುಂಬ ರಿಯಲಿಸ್ಟಿಕ್ಕಾಗೂ ಕೂಡ ಹೀರೋಗಳ ಒಂದು ಅಪ್ರೋಚ್ ಕಾಣಿಸ್ತಾ ಇದೆ. ಒಳ್ಳೊಳ್ಳೆ ಸ್ಟೋರಿಗಳು ಬರ್ತಾ ಇದೆ. ನಾವು ತಮಿಳಲ್ಲೂ ಮಲಯಾಳಮಲ್ಲೂ ನೋಡ್ತೀವಿ. ನಮ್ಮ ಕನ್ನಡದಲ್ಲೂ ಕೂಡ ಕೆಲವು ಕಂಟೆಂಟ್ಗಳು ತುಂಬ ರಿಯಲಿಸಮನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾವೆ. ಅದರ ಭಾಗವಾಗಿರೋ ಖುಷಿ ಎಷ್ಟಿದೆ ನಿಮಗೆ? ಅಂದರೆ ನೀವು ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ, ಬೇರೆ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳನ್ನ. ಇಲ್ಲ, ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲರೂ ಅನ್ನೋದಕ್ಕಿಂತ ನನಗೆ ಈ ಒಂದು ಕಮರ್ಷಿಯಲ್ ಮೂವೀಸ್ ಅಂದರೆ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಕಡೆ ಈ ಹೀರೋಯಿಸಮು ಅನ್ನೋದೆಲ್ಲ ಇಟ್ ಈಸ್ ರಿಕ್ವೈರ್ಡ್. ಬಟ್ ನಾವು ಈ ಥರ ಒಂದು ರಿಯಲ್ ಬೇಸ್ಡು ರಾ ಆಗಿ ತೋರಿಸಿದಾಗ ಜನರಿಗೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಂದು ಲಾಸ್ಟ್ ಮೂವಿ ಕೂಡ ದೂರ ತೀರಾಯಾನ, ನಾನು ಮನ್ಸೂರಿ ಅವ್ರ ಜೊತೆ ವರ್ಕ್ ಮಾಡಿದೆ. ಆ ಮೂವಿಲೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು, ರಿಯಲಿಸ್ಟಿಕ್ಕಾಗಿ ತೋರಿಸಿದ್ರು. ಅದು ಜನಕ್ಕೆ ಅವ್ರನ್ನವರೇ ನೋಡ್ತಾ ಇದ್ದಾರೆ ಅಂತ ಒಂದು ಫೀಲ್ ಬರುತ್ತೆ. ಥಿಯೇಟರಿಗೆ ಬರೋದೇ ಅದಕ್ಕೋಸ್ಕರ, ಎಲ್ಲೋ ಒಂದು ಕಡೆ ಅವ್ರನ್ನವ್ರು ಹುಡ್ಕೊಳ್ಳೋದಕ್ಕೆ.
ಸೊ ಈ ಮೂವಿಲೂ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಅದೇ ಥರ ಇರುತ್ತೆ, ರಿಯಾಲಿಟಿ ಆ್ಯಂಡ್ ರಿಯಲ್ ಕತೆ. ನಾನು ಹೇಳ್ದಂಗೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮಾದರಿ ಕೊಡೋವಂಥ ವಿಷಯನ ಕೀರ್ತಿ ಸರ್ ತೊಗೊಂಬರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ ಪ್ರಿಯಾಂಕ್ ಅವರೇ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿರೀಕ್ಷೆಗಳು ತುಂಬ ದೊಡ್ಡದಾಗಿದೆ, ಶೂಟಿಂಗ್ ಬೇಗ ಶುರುವಾಗಲಿ, ಇನ್ನಷ್ಟು ಒಳ್ಳೆ ಪಾತ್ರಗಳು ನಿಮ್ಮ ಬತ್ತಳಿಕೆಗೆ ಬೀಳಲಿ. ಥ್ಯಾಂಕ್ ಯು. ಇವಿಷ್ಟು ನಟಿ ಪ್ರಿಯಾಂಕಾ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.